ಹಂಗೆ ಕೇಳಿ ನೋಡ್ರಿ, ಕೆಲವೊಂದು ಇಡಿ ನಮ್ಮ ಕೈಯಾಗಿಲ್ಲ, ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೈಯಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕೈಯಾಗಿಲ್ಲ, ಅದು ಸ್ವಾಯತ್ತತೆ ಸಂಸ್ಥೆ ಅದು. ಅವರು ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಹೋಗ್ತಾರೆ. ಈ ಕೆಲವೊಂದು ದಿವಸ ಬಿಟ್ಟಿರ್ತಾರೆ ಅವರು ಅಡ್ಡಾಡ್ಲತ್ತ, ಯಾವ ಅವಶ್ಯ ಬಿತ್ತಂದ್ರೆ ಕಳಿಸ್ಬೋದು. ಅದಕ್ಕೇನೆ ಅದ. ಇವತ್ತು ನೋಡ್ರಿ KPSCಯಲ್ಲಿ ಅದರ ಅಧ್ಯಕ್ಷ ಎಷ್ಟು ನಾ ಮಾನ ಮರ್ಯಾದೆಯನ್ನು ಆಚಿಕೆರಿ ಇವ್ರಿಗೆ ಐತೆ ಇಲ್ಲ. ಯಾಕಂದ್ರೆ ಆ KPSC ಅಧ್ಯಕ್ಷ ಆಗ್ಬೇಕಾದ್ರೆ ಅವತ್ತೇ ಮುಖ್ಯಮಂತ್ರಿ ಯಾರಿದ್ರು ಸಾಕಷ್ಟು ದುಡ್ಡು ಕೊಟ್ಟೆ ಆಗ್ಯಾರ. ಇದ್ರಾಗೇನು ಸತ್ಯನೇ ಇದೆ. ತನ್ನ ಮಗಳನ್ನ KPSCಗೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾನೆ. ತನ್ನ ತಿಂಗಳ ಆದಾಯ ಎಷ್ಟೈತೆ ಬಂದು 40,000 ಐತಪ್ಪ. ಆ KPSC ಚೇರ್ಮನ್ಗೆ ತಿಂಗಳಿಗೆ 2,25,000 ರೂಪಾಯಿ ಸಂಬಳ ಬತ್ತೆ ಐತಿ. ಒಬ್ಬ KPSC ಚೇರ್ಮನ್ ಆದವ 40,000 ರೂಪಾಯಿ ಡಿಕ್ಲರೇಷನ್ ಮಾಡ್ಕೋತಾರೆ. ಇವ್ರನ್ನ ಜೈಲಿಗೆ ಹಾಕ್ಬೇಕು, ಏನೋ ಅವ್ರನ್ನ ಸ್ಟೇ ಕೊಟ್ಟು ಇಲ್ಲೇ ಏನೋ ಚೇರ್ಮನ್ ಅಂತ ಮುಂದುವರಿಸ್ಬೇಕು. ನಮ್ಮ ರಾಜ್ಯಪಾಲರು ಒಳ್ಳೆ ನಿರ್ಣಯ ಮಾಡ್ಯಾರ, ಅವ್ರನ್ನ ಏನು ಮಾಡ್ಯಾರ, ಸಸ್ಪೆಂಡ್ ಮಾಡ್ಯಾರ. ಆದರೆ ಅವರೇನೋ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬೇಲ್ ತೊಗೋಬೇಕಂತ ಮತ್ತೆ ಹೋಗಿ ಅಲ್ಲಿ, ಯಾಕಂದ್ರೆ ನಾವು ಮೊದಲು ಹಿಡಿದು KPSC ಬಗ್ಗೆ ನಂದು ಒಳ್ಳೆಯ ಅಭಿಪ್ರಾಯ ಇಲ್ಲೇ ಇಲ್ಲ. KPSC ಚೇರ್ಮನ್ ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ಟಿರ್ತಾರೆ, ಅದರ ಮೆಂಬರ್ ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ಟಿರ್ತಾರೆ. ಎಷ್ಟೋ ಲಕ್ಷಾಂತರ ಹುಡುಗರು ನಮ್ಮವರು ಪಾಪ ಹಗಲ ರಾತ್ರಿ ಅಧ್ಯಯನ ಮಾಡಿ ಕೋಚಿಂಗ್ ಕ್ಲಾಸಿಗೆ ಹೋಗಿ ಯಾರೋ ದಾಸೋಹದಲ್ಲಿ ಊಟ ಮಾಡಿ ನಾನು ಪೊಲೀಸ್ ಆಗ್ತೀನಿ, ನಾವು SDC ಆಗ್ತೀನಿ, ನಾ FDC ಆಗ್ತೀನಿ ಅಂತ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಗ್ತೀನಿ ಅಂತ. ದುರ್ದೈವ ಇಂಥವರೆಲ್ಲ ಸಾವುಕಾರನಂಥ ಚೇರ್ಮನ್ರು ಇವ್ರು ಮಾಡಿದವರು ಮಹಾಭ್ರಷ್ಟರೇ. ಅವ್ರೇನು BJP ಇದ್ರೇನು ಅವ್ರಿಗೇನು ಸ್ಪೆಷಲ್ ಥ್ಯಾಂಕ್ಸ್ ಏನು ಹೇಳೋದಿಲ್ಲ. ಯಾಕಂದ್ರೆ ನಿನಗೆ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಏನಂತೇಳಿ, KPSC ಚೇರ್ಮನ್ ಮಾಡಿದ್ದು ಯಾರು, ಯಡಿಯೂರಪ್ಪನ ಕಾಲಕ್ಕೆ ಅಲ್ಲ. ಅದಕ್ಕೆ ಭ್ರಷ್ಟಾಚಾರ ಬಗ್ಗೆ ಈಗ ಕಾಂಗ್ರೆಸ್ನವ್ರು ಇವ್ರಿಗೆ ಹೇಳ್ತಾರೆ, ಇವ್ರು ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಇಬ್ಬರು ಮಾಡಿದ್ದು ಅದೇ. ಯಾವ ಮುಖ್ಯಮಂತ್ರಿ ಬಂದ್ರೆ KPSC ಹಣೆ ಬರಟ್ಟೆ. ನಾ KPSCನೇ ರದ್ದುಪಡಿಸ್ಬೇಕು, UPSC ಮಾದರಿಯಲ್ಲಿ ಯಾರು ದುಡಿತಾರೆ, ಮೆರಿಟ್ ಆಗ್ತಾವೆ ಹುಡುಗರಿಗೆ ಅವ್ರಿಗೆ ನೌಕರಿ ಸಿಗೋ. ಬಿಟ್ಟು ಬರೀ ತಮ್ಮ ರಾಜಕಾರಣಿಗಳ ಮಕ್ಕಳು, ಮರಿಮಕ್ಕಳು ಮತ್ತು ಅವ್ರ ರಾಜಕಾರಣಿಗಳ ಮಕ್ಕಳು ಅವು ಯಾರೂ ಲಗ್ನ ಆಗಲಾರ್ದಂಗೆ ಇರ್ತಾವ್ರು. ಒಂದೊಂದು ಆಣಿ ಹಂಗೆ ಅಂಥವು ಇಂಥವು ಇರ್ತಾವೆ. ಅವತನ AC ಮಾಡ್ತೀನಿ ಅಂತ ಲಗ್ನ ಮಾಡ್ಕೋತಾರೆ. ಅವ್ರಿಗೆ KPSC ದುರುಪಯೋಗ ಆಗ್ತದೆ. ಅದಕ್ಕೆ UPSC ಮಾಡಲ್ದಲ್ಲಿ KPSCನ ರದ್ದುಪಡಿಸ್ಬೇಕು, UPSC ಮಾಡಲ್ ತರಬೇಕು. ಇದರಲ್ಲಿ ಈ ಮುಖ್ಯಮಂತ್ರಿ ನಾಮಿನೇಟ್ ಮಾಡುವಂಥ ಕೆಟ್ಟ ವ್ಯವಸ್ಥೆ ಹೋಗ್ಬೇಕು.